ರಷ್ಯಾದ ಒಳಗೆ ನುಗ್ಗಿ ಉಕ್ರೇನ್ ಭಯಾನಕ ಡ್ರೋನ್ ದಾಳಿ. 18 ತಿಂಗಳ ಹಿಂದೆಯೇ ರಷ್ಯಾಕ್ಕೆ ಡ್ರೋನ್ಗಳ ಸ್ಮಗ್ಲಿಂಗ್. 40 ವಿಮಾನಗಳು ಸುಟ್ಟು ಭಸ್ಮ. ರಷ್ಯಾಕ್ಕೆ 60,000 ಕೋಟಿ ರೂಪಾಯಿ ಮೌಲ್ಯದ ನಷ್ಟ. 3 ವರ್ಷ ಕಳೆದರೂ ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷ ತಗ್ಗುವಂತೆ ಕಾಣುತ್ತಿಲ್ಲ. ಇದೀಗ ಉಕ್ರೇನ್ ಪಡೆಗಳು ತನ್ನ ಗಡಿಯಿಂದ ಸುಮಾರು 6,000 ಕಿಲೋಮೀಟರ್ ದೂರ ಇರುವ ರಷ್ಯಾದ ಸೈಬೀರಿಯಾದಲ್ಲಿನ ಸೇನಾ ನೆಲೆ ಮೇಲೆ ಭಾನುವಾರ ಡ್ರೋನ್ ದಾಳಿ ನಡೆಸಿವೆ. ರಷ್ಯಾದ ಒಳಗೆ ನುಗ್ಗಿ ಉಕ್ರೇನ್ ಭಯಾನಕ ಡ್ರೋನ್ ದಾಳಿ ಮಾಡಿದೆ. ಇದು ಬೆಚ್ಚಿ ಬೀಳಿಸಿದೆ. ರಷ್ಯಾದ ಒಳಗೆ ನುಗ್ಗಿ ಉಕ್ರೇನ್ ಭಯಾನಕ ಡ್ರೋನ್ ದಾಳಿ ಮಾಡಿದ್ದು ಬೆಚ್ಚಿ ಬೀಳಿಸಿದೆ. ಈ ದಾಳಿಗೆ ಬಳಸಿದ ಡ್ರೋನ್ಗಳನ್ನು ಉಕ್ರೇನ್ ರಷ್ಯಾಕ್ಕೆ ಕಳುಹಿಸಿದ್ದು ಹೇಗೆ ಎನ್ನುವ ಮಾಹಿತಿಗಳು ಈಗ ಬಯಲಾಗಿದೆ. 2022ರ ರಷ್ಯಾದ ಆಕ್ರಮಣಕ್ಕೆ ಪ್ರತಿಕ್ರಿಯೆಯಾಗಿ ಉಕ್ರೇನ್ ಆಗಾಗ ರಷ್ಯಾದ ಮೇಲೆ ದಾಳಿ ಮಾಡೋದಿಕ್ಕೆ ಡ್ರೋನ್ಗಳನ್ನು ಉಡಾಯಿಸುತ್ತಿತ್ತು. ಆದರೆ ಈ ಬಾರಿ ಬಳಸಿದ ಕಾರ್ಯವಿಧಾನ ವಿಭಿನ್ನವಾಗಿತ್ತು. ಉಕ್ರೇನಿಯನ್ ಅಧಿಕಾರಿಗಳ ಪ್ರಕಾರ ಈ ಕಾರ್ಯಾಚರಣೆಗಾಗಿ 1.5 ವರ್ಷಗಳಿಂದ ಯೋಜನೆ ತಯಾರಾಗಿತ್ತು. ಇದಕ್ಕೆ ಆಪರೇಷನ್ ಸ್ಪೈಡರ್ ವೆಬ್ ಅಂತ ಹೆಸರಿಡಲಾಗಿತ್ತು. ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಜನರು ರಷ್ಯಾದಿಂದ ಉಕ್ರೇನ್ಗೆ ಬಹಳ ಹಿಂದೆಯೇ ಮರಳಿದ್ದಾರೆ. ಉಕ್ರೇನಿಯನ್ SBU ಮೂಲಗಳ ಪ್ರಕಾರ ಕಾರ್ಯಾಚರಣೆಯ ಯೋಜನೆಗೆ ವಿಶೇಷವಾಗಿ ಸಂಕೀರ್ಣವಾದ ಲಾಜಿಸ್ಟಿಕ್ಸ್ ಅಗತ್ಯವಿತ್ತು. ಡ್ರೋನ್ಗಳನ್ನು ಮುಂಚಿತವಾಗಿ ರಷ್ಯಾಕ್ಕೆ ಕಳ್ಳಸಾಗಣೆ ಮಾಡಲಾಗ್ತಾ ಇತ್ತು. ಟ್ರಕ್ಗಳಲ್ಲಿ ಅಳವಡಿಸಲಾದ ಮರದ ಕ್ಯಾಬಿನ್ಗಳ ಛಾವಣಿಗಳ ಅಡಿಯಲ್ಲಿ ಅವುಗಳನ್ನು ಮರೆಮಾಚಲಾಗಿತ್ತು. ದಾಳಿಯ ಸಮಯದಲ್ಲಿ ಡ್ರೋನ್ಗಳು ಅವುಗಳ ಕಡಿಮೆ ದೂರ ಗುರಿಗಳ ಕಡೆಗೆ ಹಾರಲು ಅನುವು ಮಾಡಿಕೊಡಲು ರಚನೆಗಳ ಛಾವಣಿಗಳನ್ನು ದೂರದಿಂದಲೇ ತೆರೆಯಲಾಯಿತು. ಉಕ್ರೇನಿನ ಮರ್ಮನ್ಸ್ಕ್, ಇರ್ಕುಟ್ಸ್ಕ್, ಇವನ್ವೋ ಹಾಗೂ ರಿಯಾಜಾನ್ ಮತ್ತು ಅಮುರ್ ಪ್ರದೇಶಗಳಲ್ಲಿ ಇರುವ 5 ರಷ್ಯಾದ ಮಿಲಿಟರಿ ವಾಯುನೆಲೆಗಳ ಮೇಲೆ ಫಸ್ಟ್ ಪರ್ಸನ್ ವ್ಯೂ ಡ್ರೋನ್ಗಳನ್ನು ಬಳಸಿ ದಾಳಿ ನಡೆಸಲಾಯಿತು. ಇವನೋವೋ, ರಿಯಾಜಾನ್ ಮತ್ತು ಅಮುರ್ ಪ್ರದೇಶಗಳಲ್ಲಿನ ದಾಳಿಗಳನ್ನು ವಿಫಲಗೊಳಿಸಲಾಗಿದೆ ಅಂತ ರಷ್ಯಾದ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಿಂದ ರಷ್ಯಾಗೆ ಸುಮಾರು $7 ಬಿಲಿಯನ್ ನಷ್ಟ ಉಂಟಾಗಿದೆ. A-50 ಯುದ್ಧ ವಿಮಾನವು $40 ರಿಂದ $50 ಮಿಲಿಯನ್ ಮೌಲ್ಯದ್ದಾಗಿದೆ. Tu-160 ಯುದ್ಧ ವಿಮಾನವು $200 ರಿಂದ $300 ಮಿಲಿಯನ್ ಹಾಗೂ Tu-95 ಯುದ್ಧ ವಿಮಾನವು $40 ರಿಂದ $50 ಮಿಲಿಯನ್ ಮೌಲ್ಯದ್ದು ಎನ್ನಲಾಗಿದೆ. ಇನ್ನು ಬೆಲಾಯ ಏರ್ಬೇಸ್ನಲ್ಲಿ Tu-160, Tu-95MS, A-50 ಯುದ್ಧ ವಿಮಾನಗಳು ಧ್ವಂಸವಾಗಿವೆ. ರಷ್ಯಾ ಯುದ್ಧ ವಿಮಾನಗಳ ಮೇಲೆ ದಾಳಿಗೆ ಉಕ್ರೇನ್ ತಯಾರಿಸಿದ್ದು FPV ಡ್ರೋನ್ಗಳಾಗಿವೆ. ಇದರ ಮೌಲ್ಯ $500 ರಿಂದ $2,000 ಮಾತ್ರ. ಅತ್ಯಂತ ಕಡಿಮೆ ಬೆಲೆಯ ಡ್ರೋನ್ಗಳಿಂದ ರಷ್ಯಾಕ್ಕೆ $7 ಬಿಲಿಯನ್ ಮೌಲ್ಯದ ಯುದ್ಧ ವಿಮಾನಗಳು ಸುಟ್ಟು ಭಸ್ಮವಾಗಿದೆ. ಅದರ ನಷ್ಟ ರಷ್ಯಾಕ್ಕೆ ಆಗಿದೆ.